ಎರಡನೇ ಮದುವೆಗೆ ಸಿದ್ಧವಾದ್ರ ಮೇಘ್ನಾ ರಾಜ್. ಹೌದು ಸ್ನೇಹಿತರೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಅವರನ್ನು ಒಂದು ಕೈ ಹಿಡಿತಾ ಇದ್ದಾರಂತೆ ಮೇಘ್ನಾ ರಾಜ್ರವರು. ಅವರ ತಂದೆ ತಾಯಿಯವರು ಹೇಳಿದಂತೆ ಒಂದು ಎರಡನೇ ಮದುವೆಗೆ ಮೇಘ್ನಾ ರಾಜ್ರವರು ಸಿದ್ಧವಾಗಿದ್ದಾರಂತೆ. ಸೊ ಅಷ್ಟಕ್ಕೂ ಒಂದು ಮೇಘ್ನಾ ರಾಜ್ರವರು ಮದುವೆ ಆಗ್ತಿರೋದು ಯಾರನ್ನ, ಸೊ ಒಬ್ಬ ಬಿಸ್ನೆಸ್ ಮ್ಯಾನನ್ನು ಮದುವೆ ಆಗ್ತಿರ್ತಾರಂತೆ. ಸೊ ಇದ್ರ ಬಗ್ಗೆ ಯಾರನ್ನ ಮದುವೆ ಆಗ್ತಿದ್ದಾರೆ, ಅವರು ಒಂದು ಎಲ್ಲಿ ಇರ್ತಾರೆ, ಸೊ ಬಿಸ್ನೆಸ್ ಮ್ಯಾನ್, ಅಷ್ಟಕ್ಕೂ ಆ ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ, ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನು ನಾನು ಆಗೋದಿಲ್ಲ ಅನ್ನೋ ಮಾತನ್ನು ಒಂದು ಮೇಘ್ನಾ ರಾಜ್ರವರು ಹೇಳಿದರು. ಸೊ ಇದಕ್ಕಿದ್ದ ಹಾಗೆ ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಯಾಕೆ ಹೇಳಿದರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಜನ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆಪ್ಪ ಅಂತಂದರೆ, ಒಂದು ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ಆಗಬಾರ್ದು, ಅವರು ಎರಡನೇ ಮದುವೆ ಆದರೆ ಅದು ತಪ್ಪಾಗುತ್ತೆ, ಸೊ ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತೆ ಆಗುತ್ತೆ, ಒಂದು ಮೇಘ್ನಾ ರಾಜ್ರವರು ಯಾವುದೇ ಕಾರಣಕ್ಕೆ ಎರಡನೇ ಮದುವೆಯನ್ನು ಆಗಬಾರ್ದು ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಇಲ್ಲ, ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ಆಗಲೇಬೇಕು, ಅವರ ಕುಟುಂಬಕ್ಕೆ ಒಂದು ಗಂಡಿನ ಆಸರೆ ಬೇಕೇ ಬೇಕು, ಸೊ ಅವರು ಎರಡನೇ ಮದುವೆ ಆಗಿ ಒಂದು ಚೆನ್ನಾಗಿರಬೇಕು, ಅವ್ರದ್ದಿನ್ನೂ ಚಿಕ್ಕ ಜೀವನ, ಸೊ ಸಣ್ಣ ವಯಸ್ಸು ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮ್ಮ ಅಭಿಪ್ರಾಯವೇನು, ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ, ಇದ್ರ ಬಗ್ಗೆ ನಿಮಗೆ ಏನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನು ಮೊಟ್ಟ ಮೊದಲನೇದಾಗಿ ಮೇಘ್ನಾ ರಾಜ್ರವರು ಯಾವುದೇ ಎರಡನೇ ಮದುವೆಗೆ ಒಪ್ಕೊಂಡಿರಲಿಲ್ಲ. ಸೊ ಒಂದು ಚಿರಂಜೀವಿ ಅವರು ಅಗಲಿದ ಬಳಿಕ ಸೊ ತುಂಬಾ ಅಂದರೆ ಅವರ ತಂದೆ ತಾಯಿಯವರು ತುಂಬಾ ಒಂದು ಮೇಘ್ನಾ ರಾಜ್ರವರಿಗೆ ಫೋರ್ಸ್ ಮಾಡ್ತಾರೆ, ಸೊ ಎರಡನೇ ಮದುವೆಗೆ ಫೋರ್ಸ್ ಮಾಡ್ತಾರೆ. ಆದರೆ ಮೇಘ್ನಾ ರಾಜ್ರವರು ಯಾವುದೇ ಕಾರಣಕ್ಕೂ ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ, ಸೊ ನನಗೆ ಯಾರೂ ಕೂಡ ಫೋರ್ಸನ್ನು ಮಾಡಬೇಡಿ ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳ್ತಾರೆ. ನನಗೆ ಚಿರಂಜೀವಿ ಸರ್ಜನೆ ಎಲ್ಲ ಆಗಿದ್ದ, ಈಗ ಒಂದು ರಾಯನ್ನಲ್ಲೇ ನಾನು ಎಲ್ಲರನ್ನ ನೋಡ್ತಾ ಇದ್ದೀನಿ, ಸೊ ಅವನಲ್ಲೇ ನನ್ನ ಪತಿಯನ್ನು ನೋಡ್ತಾ ಇದ್ದೀನಿ ಅನ್ನೋ ಮಾತನ್ನು ಒಂದು ಮೇಘ್ನಾ ರಾಜ್ರವರು ಹೇಳಿದರು. ಸೊ ಒಂದು ಅವನನ್ನು ಬೆಳೆಸೋದ್ರಲ್ಲಿ ನಾನು ಎಲ್ಲವನ್ನ ಕಂಡ್ಕೊಳ್ತೀನಿ, ಸೊ ಅವನೇ ನನಗೆ ಎಲ್ಲ ಸರ್ವಸ್ವ ಅನ್ನೋ ಮಾತನ್ನು ಇಲ್ಲಿ ಒಂದು ಮೇಘ್ನಾ ರಾಜ್ರವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು. ಸೊ ನನ್ನ ಎರಡನೇ ಮದುವೆ ಬಗ್ಗೆ ಯಾವುದೇ ಮಾತಾಡಬೇಡಿ ಅನ್ನೋ ಮಾತನ್ನು ಕೂಡ ಅವರ ತಂದೆ ತಾಯಿಯವರಿಗೆ ಹೇಳಿದರು. ಸೊ ತುಂಬ ಚೆನ್ನಾಗಿ ಕೂಡ ಇದ್ರು. ಮೊಟ್ಟ ಮೊದಲಾಗಿ ಅವರೇ ಹೇಳ್ಕೊಂಡು ಬಂದಿದ್ದಾರೆ ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ, ಇಲ್ಲ ನಾನು ಒಂದು ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮೊಟ್ಟ ಮೊದಲನೇದಾಗಿ ನಾನು ಯಾವುದೇ ಎರಡನೇ ಮದುವೆಗೆ ಒಪ್ಕೊಳ್ತಾ ಇರಲಿಲ್ಲ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ನಾನು ಮದುವೆಗೆ ಒಪ್ಕೊಂಡಿದ್ದೆ ನನ್ನ ಮಗನಿಗೋಸ್ಕರ. ಯಾಕಪ್ಪ ಅಂತಂದರೆ ಅವನಿನ್ನೂ ಚಿಕ್ಕವನು, ಸೊ ಅವನಿಗೆ ಫಾದರ್ ಇಲ್ಲದೆ ಅವನು ಬದುಕಬಾರ್ದು, ಸೊ ಫಾದರ್ ಇಲ್ಲದೆ ಅವನು ಬೆಳಿಬಾರ್ದು ಅನ್ನೋ ಒಂದು ಯೋಚನೆ ನನ್ನ ತಲೆಯಲ್ಲಿ ಬಂತು. ಸೊ ಯಾಕಪ್ಪ ಅಂತಂದರೆ ಅವನಿನ್ನೂ ಚಿಕ್ಕವನು, ಅವನು ತಿಳಿಯದ ಮಗು, ಏನೂ ತಿಳಿಯದೇ ಇರತಕ್ಕಂಥ ಮಗು, ಸೊ ಅವನಿಗೆ ಒಂದು ಫಾದರ್ ಇಲ್ಲದೆ ಬದುಕಬಾರ್ದು, ಅವನು ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗಬೇಕು. ಸೊ ಯಾವ ರೀತಿ ಅಂದರೆ ಒಬ್ಬ ತಂದೆಯ ನೆರಳಿನಲ್ಲಿ ಅವನು ಬೆಳಿಬೇಕು, ಅದಕ್ಕಾದರೂ ನಾನು ಇನ್ನೊಂದು ಮದುವೆಯನ್ನು ಆಗಲೇಬೇಕು, ಸೊ ಅವನಿಗೆ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳಿದ್ದಾರಂತೆ. ಇನ್ನು ನೋಡಬೇಕಪ್ಪ ಅಂತಂದರೆ ತುಂಬಾ ಖುಷಿಯಾಗಿದ್ದಂಥ ಮೇಘ್ನಾ ರಾಜ್ರವರು ಸೊ ಇದ್ದಕ್ಕಿದ್ದ ಹಾಗೆ ಒಂದು ಎರಡನೇ ಮದುವೆ ಬಗ್ಗೆ ವಿಚಾರವನ್ನು ಒಂದು ತೆಗೆದಾದ ತಕ್ಷಣ ಎಲ್ಲರೂ ಕೂಡ ತುಂಬಾ ಶಾಕ್ ಆಗಿದ್ದಾರೆ. ಯಾಕೆಂದರೆ ಎರಡನೇ ಮದುವೆಯನ್ನು ಆಗೋದಿಲ್ಲ ಅನ್ನೋಂಥವ್ರು ಒಮ್ಮಿಗಲೇ ಎರಡನೇ ಮದುವೆಯನ್ನು ಯಾಕೆ ಆಗೋಕ್ಕೆ ಒಂದು ಒಪ್ಕೊಂಡ್ರು ಅನ್ನೋದನ್ನು ಎಲ್ಲರೂ ಕೂಡ ಒಂದು ಶಾಕ್ ಆಗಿ ನೋಡ್ತಾ ಇದ್ದಾರೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ರವರು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಯಾರು ಅನ್ನೋದ್ರ ಬಗ್ಗೆ ನೋಡಬೇಕಪ್ಪ ಅಂತಂದರೆ, ಒಂದು ಅವರ ಒಂದು ಕುಟುಂಬದಲ್ಲಿ ಒಂದು ಫ್ಯಾಮಿಲಿಯಲ್ಲೇ ಒಬ್ಬ ಹುಡುಗನನ್ನು ಮದುವೆ ಆಗ್ತಿದ್ದಾರಂತೆ. ಸೊ ಅವರು ಬಿಸ್ನೆಸ್ ಮ್ಯಾನ್ ಕೂಡ ಇದ್ದಾರಂತೆ. ಸೊ ಅವರು ಯಾರು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಏನಾದರೂ ಬೇಕಂದರೆ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಆ ಹುಡುಗನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ. ಹಾಗೆ ಈ ಒಂದು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.